ಹಲೋ ಗೈಸ್, ವೆಲ್ಕಮ್ ಟು ವಕಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ತಮ್ಮೇಲ್ ಕ್ರಿಯೇಟ್ ಹೇಗೆ ಮಾಡೋದನ್ನು ತಿಳ್ಕೊಳ್ಳೋಣ, ಹಾಗೂ ಲೋಗೋ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಪಿಕ್ಸೆಲ್ಯಾಬ್ ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಸೈಡಲ್ಲಿ 3 ಟಿಕ್ಕಿದಲ್ಲಿ ಕ್ಲಿಕ್ ಮಾಡಿ ಇಮೇಜ್ ಸೈಜನ್ನು ಇಟ್ಕೋಬೇಕು. ಹೈಟ್ ವೇಟ್ ಇಟ್ಕೋಬೇಕು. ನಾನು 1280 720 ಇಟ್ಕೊಂಡಿದ್ದೀನಿ. ಇದು ತಮ್ಮೇಲ್ಗೆ ಇದೇ ಸೈಜ್ ಆಗುತ್ತೆ. ಮತ್ತು ಮೊದಲು ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು. ನಾನು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ನಾಲ್ಕನೇ ಆಪ್ಷನ್ನಲ್ಲಿ ನೋಡಿ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಕಲರು ನಿಮ್ಗೆ ಯಾವ ಥರ ಬೇಕೋ ಆ ಕಲರ್ ಥರ ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೀವು ಟೈಪ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಪ್ರಪೋಸ್ ಬೇಕೋ ಆ ಪ್ರಪೋಸನ್ನು ಟೈಪ್ ಮಾಡ್ಕೊಳ್ಳಿ. ಅಂದರೆ ನನಗೆ ಯೂಟ್ಯೂಬ್ ಸಲೂನ್ ಬೇಕು, ಅದಕ್ಕೆ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ಮೇಲ್ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕರೆಕ್ಟಾಗಿ ಸೈಜ್ ಇಟ್ಕೊಳ್ಳಿ. ನಾನು ಇಟ್ಕೊತಾ ಇದ್ದೀನಿ ನೋಡಿ. ಈಗ ಕರೆಕ್ಟಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕು ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ನಾನು ಇಟ್ಕೊತಾ ಇದ್ದೀನಿ ನೋಡಿ. ಈಗ ಕರೆಕ್ಟ್ ಆಯಿತು. ಅಂದರೆ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಎರಡನೇ ಆಪ್ಷನ್ದಲ್ಲಿ ಫಾಂಟ್ ಸೆಲೆಕ್ಟ್ ಮಾಡಬೇಕು. ಅಂದರೆ ಅದರ ಡಿಸೈನ್ ಸೆಲೆಕ್ಟ್ ಮಾಡಬೇಕು. ಬೇರೆ ಬೇರೆ ಡಿಸೈನ್ಗಳಿವೆ, ಅವನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಅದು ನೀಟ್ನೆಸ್ ಆಗಿ ಕಾಣಬೇಕು. ಅಂದರೆ ಇದು ಕ್ರಿಯೇಟ್ ಆಗುತ್ತೆ, ಚಲೋ ತಂಗ ಕ್ರಿಯೇಟ್ ಆಗುತ್ತೆ ನೋಡು. ಇನ್ನು ಸ್ಟೈಲ್ ಮತ್ತು ಅದರ ಸೈಡ್ ಮಗ್ಲೇ ಸ್ಟೈಲ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಸ್ಟೈಲ್ ಬೇಕೋ ಆ ಥರ ಸ್ಟೈಲನ್ನು ಇಟ್ಕೊಳ್ಳಿ. ಮತ್ತು ಇನ್ನರ್ ಶಾಡೋ ಅಂತ ಇದ್ದಾವೆ, ಅವನು ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ನನಗೆ ನೋಡಿ, ನಾನು ಈಗ ಕಲರ್ ಮಾಡ್ಕೋಬೇಕಂತ ಮಾಡಿದ್ದೀನಿ. ಅದನ್ನು ಟೆಸ್ಟನ್ನು ಕಲರ್ ಮಾಡ್ಕೋತೀನಿ. ಇಲ್ಲಿ ಎಲ್ಲ ಕಲರ್ಗಳಿವೆ, ನೀವು ಬೇಕಾದ ಕಲರ್ ಮಾಡ್ಕೊಳ್ಳಿ. ಅಂದರೆ ಡಿಸೈನ್ ಆಗುತ್ತೆ ಕಲರ್ ಮಾಡ್ಕೊಂಡ್ರೆ, ನೋಡೋಕ್ಕೆ ಲುಕ್ ಕಾಣುತ್ತೆ. ಇದೇ ಇರಲಿ ಕಲರು. ಆಮೇಲೆ ಮತ್ತೆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಸ್ಟಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಟೈಪಿಂಗ್ ಬರುತ್ತೆ. ನಿಮಗೇನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ನನಗೆ ಯೂಟ್ಯೂಬ್ ಸಲುವಾಗಿ ಬೇಕಾಗಿರೋದ್ರಿಂದ ನಾನು 10 ನಿಮಿಷದಲ್ಲಿ ಯೂಟ್ಯೂಬ್ ತಮ್ಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ನಿಮಗೇನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ಬೇಡ
10 ನಿಮಿಷದಲ್ಲಿ ಯೂಟ್ಯೂಬ್ ತಮ್ಮಲ್ಲಿ ಕ್ರಿಯೇಟ್ ಮಾಡಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಮತ್ತು ಕೆಳಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಟೈಪ್ ಮಾಡ್ಕೋತೀನಿ. ಸ್ಟೆಪ್ ಬೈ ಸ್ಟೆಪ್. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡ್ರೆ ಅಂದರೆ ನೋಡೋರಿಗೆ ಲುಕ್ ಕಾಣುತ್ತೆ. ನೋಡಿ ನಾನು ಇಟ್ಕೋತೀನಿ ಈಗ. ಆಮೇಲೆ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಸೈನ್ ಕಾಣಲಿಕ್ಕೆ. ಇಲ್ಲಿ ಹಲವಾರು ಫಾಂಟ್ಗಳಿವೆ, ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ ಇದನ್ನು. ಆಮೇಲೆ ಸ್ಟೈಲ್ ಇದು ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈಗ ಸ್ವಲ್ಪ ಕಲರ್ ಹಾಕ್ತೀನಿ ಅಂದರೆ ಕಲರ್. ಇಲ್ಲಿ ಎಲ್ಲ ಕಲರ್ಗಳಿವೆ, ಕಲರ್ನ ಹಾಕೋರಿ. ಇಲ್ಲಿ ನೋಡಿ ಬ್ಲರ್ ಆಗುತ್ತೆ. ಬ್ಲರ್ ತೆಗೆದು ಅದು ನೀಟ್ನೆಸ್ ಆಗುತ್ತೆ. ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಳಿ. ಇದನ್ನು ನೋಡೋರಿಗೆ ಲುಕ್ ಕಾಣಬೇಕು, ನಿಮ್ಮ ಸ್ಕ್ರೀನು ಆ ಲೋಗೋ ಟೈಪ್ ಕಾಣಬೇಕು, ಅಂದರೆ ಎಲ್ಲರಿಗೆ ಇಷ್ಟ ಆಗುತ್ತೆ. ನೋಡಿ ಈಗ ನಾನು ಮಾಡ್ಕೊತಾ ಇದ್ದೀನಿ. ವೇಟ್ ಮಾಡಿ. ಈಗ ಬರೋಬ್ಬರಿ ಕಾಣ್ತಾ ಇದೆ. ಆಮೇಲೆ ಕಲರ್ ಹಾಕೋತೀನಿ ಸ್ವಲ್ಪ. ಗ್ರೀನ್ ಕಲರು ಅನಿಸುತ್ತೆ. ಇರಲಿ ಅಷ್ಟೇ. ಆಮೇಲೆ ಗ್ಯಾಲರಿ ಸೆಲೆಕ್ಟ್ ಮಾಡ್ತೀನಿ. ಗ್ಯಾಲರಿಯಲ್ಲಿ ಯೂಟ್ಯೂಬ್ ಫೋಟೋ ಹಾಕೋತೀನಿ. ಆಮೇಲೆ ಇದನ್ನು ಬ್ಯಾಕ್ಗ್ರೌಂಡ್ ಆನ್ ಮಾಡೋ ಸಲುವಾಗಿ ಮೂರನೇ ಆಪ್ಷನ್ನಲ್ಲಿ ಎರೈಸರ್ ಅಂತ ಇದೆ ನೋಡಿ, ಎರೈಸರ್ ಅಂತ ಆನ್ ಮಾಡ್ಕೊಳ್ಳಿ. ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣುತ್ತೆ. ಅದು ಕ್ರೋಮ್ ಕೀ ಅಂತಾರಲ್ಲ ಆ ಥರ ಇದು. ಕೈನ್ ಮಾಸ್ಟರ್ಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಕ್ರೋಮ್ ಕೀ ಅಂತ, ಆ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಎರೇಸರ್ ಕ್ಲೀನ್ ಇರುತ್ತೆ. ಆಮೇಲೆ 3 ಲಾಕ್ ಮಾಡ್ಕೋತೀನಿ, ಅಂದರೆ ಅವು ಒಳಗಡೆ ಮುಟ್ಟೋಣ ಸೈಡ್ ಇರ್ತವೆ. ಅದಕ್ಕೆ ಇನ್ನೊಂದು ಯೂಟ್ಯೂಬ್ ಹಾಕೋತೀನಿ. ಅಂದರೆ ಈಗ ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನು ಕರೆಕ್ಟಾಗಿ ನನಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಎರೇಸರ್ ಮಾಡ್ಕೋತೀನಿ. ಇದೊಂದು ಅಷ್ಟೊಂದು ನೀಟ್ನೆಸ್ ಕಾಣ್ತಾ ಇಲ್ಲ, ಅಂದರೆ ನೋಡೋರಿಗೆ ಲುಕ್ ಕಾಣ್ತಾ ಇಲ್ಲ. ಇದು ಬೇಡ ಅನಿಸುತ್ತೆ, ನೋಡೋಣ ಇರಿ. ಇದು ಬೇಡ, ಸರಿ ಕಾಣ್ತಾ ಇಲ್ಲ. ಡಿಲೀಟ್ ಮಾಡೋಣ, ಇದನ್ನು ಸರಿ ಕಾಣ್ತಾ ಇಲ್ಲ. ಡಿಲೀಟ್ ಮಾಡಿ ಬೇರೆ ಹಾಕೋಣ. ಇನ್ನೊಂದು ಯೂಟ್ಯೂಬ್ ಇದೆಯಲ್ಲ ಅದನ್ನ ಹಾಕೋಣ. ಇದನ್ನು ಹಾಕೋಣ. ಅದು ಎರೇಸರ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು
ಇಲ್ಲಿ ಮೂಲೆಯಲ್ಲಿ ಮೂಲೆಯಲ್ಲಿ ಇಟ್ಕೊಳ್ಳಿ. ಈಗ ಒಂಥರ ಲುಕ್ ಅಂತ ಆಯ್ತು ನೋಡಿ. ಈಗ ಒಂದು ತಮ್ಮೆಲ್ಲ ಥರ ಸ್ವಲ್ಪ ಕ್ರಿಯೇಟ್ ಆಯಿತು. ಆಮೇಲೆ ಅದನ್ನು ಲಾಕ್ ಹಾಕ್ತೀನಿ. ಅಂದರೆ ಸೈಡ್ ಸರಿದಾಡ ಬರ್ತದೆ. ನಿಮಗೇನಾದರೂ ಇಲ್ಲಿ ಆಮೇಲೆ 10 ನಿಮಿಷದ ಲಾಕ್ ತೆಗಿತೀನಿ. ಟೈಪ್ ಮಾಡಿದ್ದು ನನಗೆ ಇನ್ನೂ ಟೈಪ್ ಮಾಡ್ಕೋಬೇಕು ಅನಿಸ್ತಾಯಿದೆ. 10 ನಿಮಿಷದಲ್ಲಿ ಯೂಟ್ಯೂಬ್ ತಮ್ಮೇಲ್ ಆ್ಯಂಡ್ ಲೋಗೋ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಅಂದರೆ ಎರಡೂ ಆಗುತ್ತಲ್ಲ ಇದರಲ್ಲಿ, ಅದಕ್ಕೂ ಎರಡೂ ಆಗುತ್ತೆ. ಇದರಲ್ಲಿ ಟೈಪ್ ಮಾಡ್ಕೋತೀನಿ, ಕರೆಕ್ಟಾಗಿ ರಿಸೈಜ್ ಮಾಡ್ತೀನಿ ಅಂದರೆ ಕರೆಕ್ಟ್ ಆಯ್ತಲ್ಲ. ಈಗ ನಾನು ಸ್ವಲ್ಪ ತೆಗಿಟ್ಟಿರ್ತೀನಿ ಅಂದರೆ ಬರೋಬ್ಬರಿ ಇತ್ತು. ಲಾಕ್ ಮಾಡ್ತೀನಿ. ಅಂದರೆ ಇದನ್ನೊಂದು ಇಂಗ್ಲೀಷ್ದಲ್ಲಿ ಅದೊಂದು ತೆಗಿಬೇಕಲ್ಲ, ಅದನ್ನೊಂದು ತೆಗಿತೀನಿ. ಅಂದರೆ ವೇಟ್ ಮಾಡಿ. ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಥಂಬ್ನೇಲ್ ಆ್ಯಂಡ್ ಲೋಗೋ. ಓಕೆ, ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಅಷ್ಟು ಲಾಕ್ ತೆಗೆದ್ನಿ, ಓಪನ್ ಮಾಡಿದೆ. ಯೂಟ್ಯೂಬ್ ಸ್ವಲ್ಪ ಕೆಳಗಿತ್ತು, ಅದನ್ನು ಸ್ವಲ್ಪ ಸೈಡ್ ಸರಿಸ್ತೀನಿ. ನೋಡಿ, ಈಗ ಒಂಥರ ಲುಕ್ ಅಂತ ಇದೆ. ಲುಕ್ ಅಂತ ಇದೆ. ಆಮೇಲೆ ಅಷ್ಟು ಲಾಕ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಇದಕ್ಕೆ ಎಫೆಕ್ಟ್ ಕೊಡೋಣ. ಎಫೆಕ್ಟು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಅಂದರೆ ಇನ್ನೂ ಲುಕ್ ಕಾಣುತ್ತೆ ಅಂತ. ಹೀಗೂ ಡೌನ್ ಮಾಡ್ಕೋಬೋದು. ಆದರೆ ಇನ್ನೂ ಸ್ವಲ್ಪ ಲುಕ್ ಕಾಣಬೇಕಂತ ನಾನು ಏನಾದರೂ ಕಲರ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಆ ಯೂಟ್ಯೂಬ್ ಅನ್ನೋದನ್ನು ಅಷ್ಟೇ ಕೊಟ್ಬಿಡೋಣ ನೋಡೋಣ. ಯೂಟ್ಯೂಬ್ ಲೋಗೋ ಈಗ ಸ್ವಲ್ಪ ಸರಿಯಾಗಿ ಕಾಣ್ತಾ ಇದೆ ನೋಡಿ. ಇದೊಂದು ಯೂಟ್ಯೂಬ್ ಲೋಗೋ ನೋಡೋಣ. ಈ ಯೂಟ್ಯೂಬ್ ಲೋಗೋಗಳನ್ನೆಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗೂಗಲಲ್ಲಿ ಹೋಗಿ ಯೂಟ್ಯೂಬ್ ಪಿಕ್ಚರ್ ಅಂತ ಹೊಡೀರಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅವನ್ನ ಇಲ್ಲಿ ತಂದು ಹಾಕೋಬೇಕು. ಅಂದರೆ ಕರೆಕ್ಟ್ ಸೈಜ್ ಕುಂದಿರುತ್ತೆ. ಇದೊಂದು ಕಲರ್ ಹಾಕೋತೀನಿ ಅಂದರೆ ರೆಡ್ ಕಲರು ಇಲ್ಲಿದೆ. ಅಂದರೆ ಅಷ್ಟೊಂದು ಬರೋಬ್ಬರಿ ಕಾಣ್ತಾ ಇಲ್ಲ ಇದು. ನೋಡೋಣ, ಇನ್ನೊಂದು ಇಷ್ಟೇ ಇರಲಿ ಇದು. ಅಂದರೆ ಬರೋಬ್ಬರಿ ನೀಟ್ನೆಸ್ ಆಗಿ ಕಾಣುತ್ತೆ. ಇನ್ನು ಬ್ಯಾಕ್ಗ್ರೌಂಡು ಅವನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅನಿಸುತ್ತೆ ನನಗೆ. ಕಲರು ಸರಿಯಾಗಿ ಕಾಣ್ತಾ ಇಲ್ಲ ಅದು. ನೀಟ್ನೆಸ್ ಆಗಿ ಕಾಣಬೇಕು, ಅಂದರೆ ಅದು ಲೋಗೋ ಟೈಪ್ ಕಾಣುತ್ತೆ. ವೇಟ್ ಮಾಡಿ, ಇದು ದೊಡ್ಡದಾಗೋದು. ಎಲ್ಲ ಥರ ಆಪ್ಷನ್ಗಳಿವೆ, ನೀವು ಎಲ್ಲ ಥರ ಚೆಕ್ ಮಾಡಿಕೊಂಡು ಹಾಕೋಬೋದು. ಒಂದೊಂದು ಯೂಸ್ ಮಾಡಿ ಆನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಬೇಗ ಇದರಲ್ಲಿ ಅರ್ಥ ಆಗುತ್ತೆ, ಯಾವ ಥರ ಲೋಗೋ ಮಾಡೋದು, ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಯೂಸ್ ಆಗುತ್ತೆ ಇದು. ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಒಂದು. ಈಗ ಇನ್ನೊಂದು ಮಾಡ್ಕೋಬೇಕಂತ ಮಾಡಿದ್ದೀನಿ. ಅಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ನೋಡೋಣ, ಇನ್ನೂ ಚೆಂದ ಕಾಣ್ಬೋದಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ರೆ.
ನೋಡಿ ನೋಡೋಣ. ಈ ಕಲರು ಚೆನ್ನಾಗಿದೆ. ಈ ಕಲರು ಸ್ಪೋರ್ಟಿಯಾಗಿದೆ, ಅದು ಮಸ್ತ್ ಇದೆ ನೋಡಿ. ಇದು ಬೆಟರ್. ವೈಟ್ ಇಸ್ ದ ಬೆಸ್ಟ್ ಚಾಯ್ಸ್. ಇದು ಓಕೆ. ಒಂದೆರಡು ಡೌನ್ ಮಾಡ್ತೀನಿ ನಾನು, ಅಂದರೆ ಬೇರೆ ಬೇರೆ ಥರ ಡಿಸೈನ್ ಕಾಣುತ್ತೆ, ಅಂದರೆ ಸ್ಪೋರ್ಟಿ ಲುಕ್ ಕೊಡುತ್ತೆ. ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಂದರೆ ನಾವು ಹೊಸ ವಿಡಿಯೋ ಯಾವುದಾದ್ರೂ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ನಾನು ಕಲರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಕಲರು ಚೇಂಜ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು. ಆಯಿತು ಗೈಸ್, ಮೇಲೆ ಪ್ಲಸ್ ಆ ಸೈಡ್ ಇದೆಯಲ್ಲ, ಅದು ಅಲ್ಲೇ ಸೇವ್ ಮಾಡ್ಕೋಬೇಕು. ಅದನ್ನು ಮೇಲೆ ಕ್ಲಿಕ್ ಮಾಡಿ ಸೇವ್ ದ ಇಮೇಜ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.